ಹಾಯ್ ನಮಸ್ಕಾರ, ನಾನಂದನ್. ನೀವು ನೋಡ್ತಾ ಇದ್ದೀರಾ ನಮ್ಮದುವೆ ನಮ್ಮಿಷ್ಟ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಕಂಟೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದೇನು ಅಂತಂದರೆ ಹೈಯೆಸ್ಟ್ ಫ್ಯಾನ್ ಬೇಸ್ ಇರ್ತಕ್ಕಂಥ ಆನೆಗಳು. ಸೊ ನಾನು ಮುಂಚೆನೇ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಈ 1 2 3 4 5 ಅಂತಕ್ಕಂಥದ್ದು ಜಸ್ಟ್ ನಂಬರ್ಸ್. ನಮ್ಮ ಎಲ್ಲ ಆನೆಗಳು ಕೂಡ ಈಕ್ವಲ್. ಯಾವ ಆನೆ ಹೆಚ್ಚಲ್ಲ, ಯಾವ ಆನೆಯೂ ಕೂಡ ಕಡಿಮೆ ಅಲ್ಲ. ಜಸ್ಟ್ ಕ್ಯಾಶುವಲ್ ಡಿಸ್ಕಷನ್ ಅಷ್ಟೇ. ಸೊ ನಿಮಗೆ ಯಾವ ಆನೆ ಇಷ್ಟ ಅನ್ನೋದ್ರ ಬಗ್ಗೆ ಕೂಡ ಕಾಮೆಂಟ್ ಮಾಡಿ. ಸೊ ನೋ ನೆಗೆಟಿವ್ ಕಾಮೆಂಟ್ಸ್. ಸೊ ಇದರಲ್ಲಿ ಫಸ್ಟು ಬರ್ತಕ್ಕಂಥ ಆನೆ ಯಾವುದು ಅಂತಂದರೆ ನಮ್ಮ ಅರ್ಜುನ. ಸೊ ಇವನ ಕನ್ನಡದ ಕಂದ, ಗಜಗಾಂಭೀರ್ಯ ಅಂತಾನೆ ಕರೀತಾ ಇದ್ದಾರೆ. ಅದ್ಭುತವಾಗಿರ್ತಕ್ಕಂಥ ಆನೆ. ಸೊ ಇವನು ನಮ್ಮಿಂದ ದೂರವಾಗಿ 3 ವರ್ಷ ಕಳೆದರೂ ಕೂಡ ಇವನ ಮೇಲೆ ಇರ್ತಕ್ಕಂಥ ಅಭಿಮಾನ, ಪ್ರೀತಿ ಅಂತಕ್ಕಂಥದ್ದು ಕಡಿಮೆ ಆಗಲೇ ಇಲ್ಲ. ಸೊ ಎಲ್ಲಿಂದ ಎಲ್ಲಿಗೆ ಹೋದರೂ ಕೂಡ ಅರ್ಜುನ ಅಂದಿದ ತಕ್ಷಣ ಎಲ್ಲ ಕೂಡ ಒಮ್ಮೆ ತಿರುಗಿ ನೋಡ್ತಾರೆ. ಅದು ಇವನ ಹೆಸರಿಗೆ ಇರ್ತಕ್ಕಂಥ ಒಂದು ತಾಕತ್ತು. ವಿಶ್ವವಿಖ್ಯಾತ ಮೈಸೂರು ದಸರಾ ಆಗಿರ್ಬೋದು, ಹಾಗೆ ಈ ಕುಮ್ಕಿ ಕಾರ್ಯಾಚರಣೆ ಆಗಿರ್ಬೋದು, ಯಾವುದಕ್ಕೂ ಕೂಡ ಕೇರ್ ಮಾಡ್ತಾ ಇರಲಿಲ್ಲ. ಅವನಿಗೆ ಕೊಟ್ಟಿರ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿಯನ್ನು 100% ಕಂಪ್ಲೀಟ್ ಮಾಡ್ತಾ ಇದ್ದ. ಅವನಿಗೆ ಭಯ ಅನ್ನೋ ವರ್ಡ್ಗೆ ಮೀನಿಂಗೇ ಗೊತ್ತಿರಲಿಲ್ಲ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಆನೆ. ಸ್ನೇಹಿತರೆ, ಇದೇ ಕಾರಣದಿಂದ ಅರ್ಜುನ ಅಂದಿದ ತಕ್ಷಣ ಪ್ರತಿಯೊಬ್ಬರಿಗೂ ಕೂಡ ತುಂಬ ಪ್ರೀತಿ ಅನ್ನೋದು ಇದ್ದೇ ಇದೆ, ಅಭಿಮಾನ ಅನ್ನೋದು ಇದ್ದೇ ಇದೆ. ಸ್ನೇಹಿತರೆ, ಇದಾದಮೇಲೆ ಮತ್ತೊಬ್ಬರ ಬಗ್ಗೆ ನಾವು ಮಾತಾಡಬೇಕು. ಸೊ ನಮ್ಮ ಅಭಿಮನ್ಯು, ಕರ್ನಾಟಕದ AK-47 ಅಟ್ ಪ್ರೆಸೆಂಟ್ ಅಂಬಾರಿ ಆನೆ ಇವನು. ಈ ಒಂದು ವಿಶ್ವವಿಖ್ಯಾತ ಮೈಸೂರು ದಸರಾ ಆಗಿರ್ಬೋದು, ಹಾಗೆ ಈ ಕುಮ್ಕಿ ಕಾರ್ಯಾಚರಣೆ ಆಗಿರ್ಬೋದು, ಈ ಎರಡರಲ್ಲೂ ಕೂಡ ಅಭಿಮನ್ಯು ಸಾಯಿ ಕ್ಯಾಪ್ಚರಿಂಗ್ ಅಂತ ಬಂದಾಗ ಈ ಆಲ್ಮೋಸ್ಟ್ ಲೀಡಿಂಗ್ ಇನ್ ಎ ಫಸ್ಟ್ ಪ್ಲೇಸ್. ಇನ್ನು ಅದೇ ರೀತಿಯಾಗಿ ದಸರಾದಲ್ಲೂ ಕೂಡ ಅಂಬಾರಿ ಆನೆಯಾಗಿ ತನ್ನ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾ ಇರ್ತಾನೆ. ಸ್ನೇಹಿತರೆ, ಅರ್ಜುನ ಅಂದಿದ ತಕ್ಷಣ ಒಂದು ದಸರಾ ಆನೆ ಆಗಲಿಕ್ಕೆ ಎಕ್ಸಾಕ್ಟಾಗಿ ಯಾವೆಲ್ಲ ಕ್ವಾಲಿಟೀಸ್ ಇರಬೇಕೋ ಆ ಎಲ್ಲ ಕ್ವಾಲಿಟೀಸು ನಮ್ಮ ಅರ್ಜುನನಲ್ಲಿದೆ. ಇನ್ನು ಅದೇ ಥರ ಈ ಕುಮ್ಕಿ ಕಾರ್ಯಾಚರಣೆ ಅಂತ ಬಂದಾಗ ಒಂದು ಕುಮ್ಕಿ ಕಾರ್ಯಾಚರಣೆಯಲ್ಲಿ ಒಂದು ಆನೆ ಹೇಗಿರಬೇಕೋ ಆ ಎಲ್ಲ ಕ್ವಾಲಿಟೀಸ್ ನಮ್ಮ ಅಭಿಮನ್ಯುವಲ್ಲಿದೆ. ಸೊ ಈ ರೀಸನಿಂದ ಏನಪ್ಪ ಅಂತಂದರೆ ನಮ್ಮ ಅಭಿಮನ್ಯುವನ್ನು ತುಂಬ ಜನ ಇಷ್ಟಪಡ್ತಾರೆ. ಹಾಗೆ ಅವನ ಮೇಲೆ ಇರ್ತಕ್ಕಂಥ ಅಭಿಮಾನ ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾನೆ ಇದೆ. ಸೊ ನಿಮಗೆ ಗೊತ್ತಿಲ್ಲದೆ ಇರ್ಬೋದು ಅಥವಾ ತಿಳಿದೇ ಇರ್ಬೋದು, ಸುಮಾರು 230ಕ್ಕಿಂತ ಹೆಚ್ಚು ಕಾಡಾನೆ ಕಾರ್ಯಾಚರಣೆಯಲ್ಲಿ ನಮ್ಮ ಅಭಿಮನ್ಯು ಭಾಗವಹಿಸಿದ್ದಾನೆ. ಹಾಗೆ ಸುಮಾರು 50ಕ್ಕಿಂತ ಹೆಚ್ಚು ಹುಲಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿ ಸೈ ಅನ್ಸ್ಕೊಂಡಿರ್ತಾನೆ. ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ, ನಮ್ಮ ಇಂಡಿಯಾದಲ್ಲಿ 100% ಸಕ್ಸಸ್ ರೇಟ್ ಇರ್ತಕ್ಕಂಥದ್ದು ಯಾರಿಗೆ ಅಂತಂದರೆ ನಮ್ಮ ಅಭಿಮನ್ಯು. ನಮ್ಮ ಅರ್ಜುನ ಆಗಿರ್ಬೋದು, ಅಭಿಮನ್ಯು ಆಗಿರ್ಬೋದು, ಇವೆರಡೂ ಕೂಡ ನಮ್ಮ ಕರ್ನಾಟಕದ 2 ಕಣ್ಣು ಇದ್ದಂಗೆ. ಇದಾದಮೇಲೆ ಮತ್ತೊಬ್ಬನ ಬಗ್ಗೆ ನಾವು ಮಾತಾಡಲೇಬೇಕು. ಮೇ ಬಿ ಅವನ ವಯಸ್ಸು 25 ವರ್ಷ, ಸುಮಾರು ಒಂದು 10 ಅಡಿ ಹೈಟ್ ಇದ್ದಾನೆ, ಒಂದು 6000 kg ಹೆಚ್ಚು ಕಡಿಮೆ ಇದ್ದಾನೆ. ಸೊ ಇಷ್ಟು ಕಡಿಮೆ ವಯಸ್ಸಿಗೆ ಅವನು ಗಳಿಸಿರ್ತಕ್ಕಂಥ ಅಭಿಮಾನ, ಪ್ರೀತಿ ಅಂತಕ್ಕಂಥದ್ದು ಹಿಂದೆ ಯಾವ ಆನೆಗಳಿಗೂ ಕೂಡ ಇರಲಿಲ್ಲೇನೋ ಅಂತ ಅನಿಸುತ್ತೆ. ಸ್ನೇಹಿತರೆ, ಇವನು ಯಾರೂ ಕೂಡ ಇವನ ಎತ್ತರ, ಆಕಾರ ನೋಡಿ ಇವನಿಗೆ ಯಾರೂ ಕೂಡ ಅಭಿಮಾನಿಗಳಾಗಲಿಲ್ಲ. ಅವನು ಕೊಟ್ಟಿರ್ತಕ್ಕಂಥ ಪ್ರೀತಿಗೆ ಶರಣಾಗಿ ಅಭಿಮಾನಿಗಳಾಗಿರ್ತಾರೆ. ಸೊ ಹಾಗಾದರೆ ಅವನು ಯಾರು ಅಂತಂದರೆ ನಮ್ಮ ಕರ್ನಾಟಕದ ಕ್ರಾಶ್, ಮುದ್ದಿನ ಭೀಮ. ಸ್ನೇಹಿತರೆ, ಅರ್ಜುನ ಅಭಿಮಾನಿಗಳಾಗಿರ್ಬೋದು, ಅಭಿಮನ್ಯು ಅಭಿಮಾನಿಗಳಾಗಿರ್ಬೋದು, ಮಹೇಂದ್ರ ಅಭಿಮಾನಿಗಳಾಗಿರ್ಬೋದು, ಅಥವಾ ಧನಂಜಯನ ಅಭಿಮಾನಿಗಳಾಗಿರ್ಬೋದು, ಅವರೆಲ್ಲರೂ ಕೂಡ ಇಷ್ಟಪಡ್ತಕ್ಕಂಥ ಒಂದು ಹೆಸರು ಯಾವುದು ಅಂತಂದರೆ ನಮ್ಮ ಭೀಮ. ಸ್ನೇಹಿತರೆ, ಈ ಭೀಮ ಭವಿಷ್ಯದಲ್ಲಿ ಇನ್ನೂ ಒಳ್ಳೆಯ ಹೆಸರನ್ನ ಮಾಡಲಿ, ಅವನು 100 ವರ್ಷ ಚೆನ್ನಾಗಿರಲಿ. ಹಾಗೆ ಅವನು ಯಾವತ್ತೂ ಕೂಡ ಅವನಿಗೆ ದುಃಖ ಆಗ್ತಕ್ಕಂಥ ವಿಷಯಗಳು ಆಗೋದೇ ಬೇಡ ಅಂತ ಹೇಳ್ತಾ, ನೆಕ್ಸ್ಟ್ ಪ್ಲೇಸಲ್ಲಿ ಬರ್ತಕ್ಕಂಥ ಹೆಸರು ಯಾವುದು ಅಂತಂದರೆ ನಮ್ಮ ಹಾಸನದ ಕಿರೀಟ ಅಂತಲೇ ಕನ್ಸಿಡರ್ ಆಗಿರ್ತಕ್ಕಂಥ ನಮ್ಮ ಕಾಡಾನೆ ಭೀಮ. ಸ್ನೇಹಿತರೆ, ನಮ್ಮ ಕಾಡಾನೆ ಭೀಮನ ಬಗ್ಗೆ ಮಾತಾಡಬೇಕು ಅಂತಂದರೆ
ಕಾಡಾನೆಗಳು ಅಂದಿದ ತಕ್ಷಣ ಜನರಿಗೆ ಅದರ ಮೇಲೆ ಕೋಪ ಅನ್ನೋದಿರುತ್ತೆ, ಭಯ ಅನ್ನೋದಿರುತ್ತೆ. ಆದರೆ ನಮ್ಮ ಭೀಮ ಆ ಥರ ಅಲ್ಲ. ಇವನನ್ನು ನೋಡಿದ್ರೆ ಯಾರು ಕೂಡ ಭಯ ಬೀಳಲ್ಲ. ಇವನೇನೇ ಬೆಳೆ ನಾಶ ಮಾಡಿದ್ರು ಕೂಡ ಇವನ ಮೇಲೆ ಕೋಪ ಮಾಡ್ಕೊಳ್ಳಲ್ಲ. ಅವರ ಸ್ವಂತ ಮಗನ ಥರ ಇವನನ್ನು ನೋಡ್ಕೊಳ್ತಾ ಇರ್ತಾರೆ. ನೋಡೋದಕ್ಕೆ ಅಜಾನುಬಾಹು, ಒಂದು ಮೇ ಬಿ ಒಂದು 10 ಅಡಿ ಹೈಟ್ ಇರ್ಬೋದು, ಒಂದು 6,000 kg ತೂಕ ಇರ್ತಾನೆ. ಅಷ್ಟು ಭವ್ಯವಾದ ನಿಲುವಿದ್ರೂ ಕೂಡ ಒಂದು ಚಿಕ್ಕ ಪ್ರಾಣಿಗೂ ಕೂಡ ಯಾವುದೇ ಒಂದು ತೊಂದರೆಯನ್ನು ಕೊಡದೆ ಅವನಾಯ್ತು, ಅವನ ಕೆಲಸ ಆಯಿತು ಅನ್ನೋ ಥರ ಇರ್ತಾನೆ. ಇದೇ ಒಂದು ಗುಣಕ್ಕೆ ತುಂಬ ಜನ ಅಭಿಮಾನಿಗಳು ನಮ್ಮ ಕಾಡಾನೆ ಭೀಮನಿಗೆ ಆಗಿರ್ತಾರೆ. ಸ್ನೇಹಿತರೆ, ಇದಾದ್ಮೇಲೆ ಮತ್ತೊಬ್ಬನ ಬಗ್ಗೆ ನಾವು ಹೇಳ್ಬೇಕಾಗ್ತದೆ. ಇವನು ನಮ್ಮನ್ನು ಅಗಲಿ ಸುಮಾರು 8 ವರ್ಷ ಆಗಿದೆ. ಈ 8 ವರ್ಷ ಆಗಿದ್ರೂ ಕೂಡ ಇವನ ಮೇಲೆ ಇರ್ತಕ್ಕಂಥ ಜನರಿಗೆ ಅಭಿಮಾನ ಅನ್ನೋದು ಕಡಿಮೆ ಆಗಲಿಲ್ಲ. ಅವನು ಯಾರು ಅಂತಂದರೆ ನಮ್ಮ ರೌಡಿ ರಂಗ. ಈ ಒಂದು ಬನ್ನೇರುಘಟ್ಟ ಸುತ್ತಮುತ್ತ ತನ್ನದೇ ಆದ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿದ. ಇವನಿದ್ದಾನೆ ಅಂತಂದರೆ ಜನ ಆ ಕಡೆ ಹೋಗೋದಕ್ಕೇನೆ ಭಯ ಬೀಳ್ತಾ ಇದ್ರಂತೆ. ಅಷ್ಟು ಭಯಂಕರವಾಗಿರ್ತಕ್ಕಂಥ ಭಯವನ್ನು ಕ್ರಿಯೇಟ್ ಮಾಡಿದ್ರು ಕೂಡ ಇವನಿಗೆ ಇರ್ತಕ್ಕಂಥ ಫ್ಯಾನ್ ಬೇಸ್ಗೇನು ಕೂಡ ಕಡಿಮೆ ಇಲ್ವಾ. ಇವನ್ ನಾವು ಈ ರೀಸೆಂಟಾಗಿ ಬನ್ನೇರುಘಟ್ಟ ಏರಿಯಾ ಕಡೆ ಹೋದಾಗ ಸಮ್ಟೈಮ್ಸ್ ಕ್ಯಾಶುವಲ್ ಆಗಿ ಕೇಳಿದೆ, ಇಲ್ಲಿ ಒಂದು ಆನೆ ಇತ್ತಲ್ವಾ, ಹೇಗಿತ್ತು ಅಂದಾಗ ಹೇಳ್ತಾ ಇದ್ದಿದ್ದು ಏನಪ್ಪ ಅಂತಂದರೆ ಅವ್ರು ಹೇಳೋದು ತುಂಬ ಖುಷಿ ಆಗ್ತಾ ಇತ್ತು. ತುಂಬ ಅದ್ಭುತವಾಗಿರ್ತಕ್ಕಂಥ ಆನೆ. ಬಟ್ ಅನ್ಫಾರ್ಚುನೇಟ್ ಅವನು ಕೂಡ ನಮ್ಮ ಜೊತೆ ಈಗ ಇಲ್ಲ. ಸ್ನೇಹಿತರೆ, ಇದಾದ ನಂತರ ಮತ್ತೊಬ್ಬನ ಬಗ್ಗೆ ನಾವು ಮಾತಾಡಬೇಕು. ಅವನು ಯಾರು ಅಂತಂದರೆ ಏಕಲವ್ಯ. ಇವನು ತುಂಬ ಸ್ಪೆಷಲ್ ಆಗಿರ್ತಕ್ಕಂಥ ಆನೆ ಇವನು. ಇದೇ ಕಾರಣಕ್ಕೆ ಇವನ ಒಂದು ಬಿಹೇವಿಯರ್ಗೆ ತುಂಬ ಜನ ಅಟ್ರ್ಯಾಕ್ಟ್ ಆಗಿಬಿಟ್ರು ಅಂತಲೇ ಹೇಳ್ಬೇಕಾಗ್ತದೆ. ಈ ಕ್ಯಾಪ್ಚರ್ ಮಾಡಿದ್ದು 1.5 ವರ್ಷದಲ್ಲೇ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಬರ್ತಾನೆ. ಅದಾಗಿದ್ದು ದಸರಾ ಆಗಿದ್ದು ಮತ್ತೆ 3-4 ತಿಂಗಳಿಗೆ ಕ್ಯಾಪ್ಚರಲ್ಲಿ ಹೋಗ್ತಾನೆ. ಆ್ಯಂಡ್ ಆಲ್ಮೋಸ್ಟ್ ಇವನು ನೋಡಿದಾಗ ತುಂಬ ಇವನು ಲವರ್ ಬಾಯ್, ತುಂಬ ಸಾಫ್ಟ್ ಇವನು ಅಂದ್ಕೊಳ್ತಾ ಇದ್ರು. ಆದರೆ ಕಾರ್ಯಾಚರಣೆ ಅಂತ ಬಂದಾಗ ಇವನ ಒಂದು ಉಗ್ರಾವೇಶ ನೋಡ್ಬಿಟ್ಟು ಎಲ್ಲ ಕೂಡ ಬೆರಗಾಗ್ಬಿಟ್ರು. ಸ್ನೇಹಿತರೆ, ಈ ಥರ ನೋಡಿದಾಗ ನಮ್ಮ ಏಕಲವ್ಯನಿಗೂ ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದು ಫ್ಯಾನ್ ಬೇಸ್ ಅನ್ನೋದಿದೆ. ಸ್ನೇಹಿತರೆ, ಇದಾದ್ಮೇಲೆ ನಮ್ಮ ಮಹೇಂದ್ರ, ಧನಂಜಯ, ಗೋಪಾಲಸ್ವಾಮಿ ಆಗಿರ್ಬೋದು, ಗೋಪಿ ಆಗಿರ್ಬೋದು, ಕರಡಿ, ವಿಕ್ರಾಂತ್, ಹೀಗೆ ಈ ತರ ಹೇಳ್ತಾ ಇದ್ರೆ ಪ್ರತಿಯೊಂದು ಆನೆಗೂ ಕೂಡ ಅದರದೇ ಆಗಿರ್ತಕ್ಕಂಥ ಒಂದು ಫ್ಯಾನ್ ಬೇಸ್ ಅನ್ನೋದು ಇದೆ. ಬಟ್ ಜಸ್ಟ್ ಇದು ಟಾಪ್ ವಿಡಿಯೋ ಅಷ್ಟೇ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸೋ ಬಗ್ಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.